ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕೌಟಿಲ್ಯ ಕುಕಿಂಗ್ ಚಾನಲ್. ಇವತ್ತು ಹಾಗಲಕಾಯಿ ಚಿಪ್ಸ್ ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ. ಆರೋಗ್ಯಕರವಾದ ಹಾಗಲಕಾಯಿ ಚಿಪ್ಸ್ ಹೇಗೆ ಅಂತ ತೋರಿಸ್ತಾ ಇದ್ದೀನಿ, ನೋಡ್ಕೊಂಬರೋಣ ಬನ್ನಿ. ಮೊದಲು ಮೀಡಿಯಮ್ ಸೈಜ್ ಆಗಿರೋ ಹಾಗಲಕಾಯಿನ 5 ಹಾಗಲಕಾಯಿನ ತಗೊಂಡಿದ್ದೀನಿ. ಆ ಕಡೆ ಸೈಡ್ ಈ ಕಡೆ ಸೈಡ್ ಎಡ್ಜ್ನ ಕಟ್ ಮಾಡ್ಕೊತಾ ಇದ್ದೀನಿ. ಅಷ್ಟು ಹಾಗಲಕಾಯಿಗೂ ಎಡ್ಜ್ನಲ್ಲೇ ಕಟ್ ಮಾಡಿಕೊಂಡು ನೋಡಿ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಕಟ್ ಮಾಡಿಕೊಂಡು ನೆಕ್ಸ್ಟ್ ಇದನ್ನು ಈ ಥರ ಕಟರಿಂದ ರೌಂಡ್ ಶೇಪಲ್ಲಿ ಎಲ್ಲದನ್ನು ಕಟ್ ಮಾಡ್ಕೋಬೇಕು. ಈ ಥರ ಕಟರ್ ಇರಲಿಲ್ಲ ಅಂದರೆ ಇಳಿಗೆ ಮಣೆಯಿಂದನೂ ರೌಂಡ್ ಶೇಪಲ್ಲಿ ತೆಳ್ಳಗೆ ಹೆಚ್ಚಿಟ್ಕೋಬೋದು. ನೋಡಿ ಈ ಥರ ರೌಂಡ್ ಶೇಪಲ್ಲಿ ತೆಳ್ಳಗೆ ಕಟ್ ಮಾಡ್ಕೊತಾ ಇದ್ದೀನಿ. ಉಳಿದಿರೋ ಎಲ್ಲ ಹಾಗಲಕಾಯಿನೂ ಇದೇ ಥರ ಕಟ್ ಮಾಡಿಕೊಂಡು ಇಟ್ಕೋಬೇಕು. ಯಾರು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ ಎಲ್ಲದನ್ನೂ ಈ ಥರ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಹಾಗಲಕಾಯಿ ಚಿಪ್ಸ್ ಮನೆಯಲ್ಲೇ ಮಾಡಿ ತಿನ್ನುವುದರಿಂದ ಮಕ್ಕಳಿಗೆ ಹೆಲ್ದಿ ರೆಸಿಪಿ ಆಗಿರುತ್ತೆ. ಅಷ್ಟನ್ನು ಈ ಥರ ಕಟ್ ಮಾಡ್ಕೊಂಡು ಇದನ್ನ ಬೇರೆ ಪಾತ್ರೆಗೆ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಇದಕ್ಕೆ ಕಹಿ ಅಂಶ ಹೋಗ್ಬೇಕಂದ್ರೆ 1 ಸ್ಪೂನ್ ಆಗುವಷ್ಟು ನೈಸುಪ್ಪನ್ನ ಹಾಕ್ಕೊಂಡು 1 ಗ್ಲಾಸ್ ಆಗುವಷ್ಟು ನೀರನ್ನ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ 15ರಿಂದ 20 ನಿಮಿಷ ನೆನೆಯಲು ಬಿಡಬೇಕು. ಆವಾಗ ಹಾಗಲಕಾಯಿಯಲ್ಲಿರೋ ಕಹಿ ಅಂಶ ಎಲ್ಲ ಹೊರಟೋಗುತ್ತೆ. ನೋಡಿ ಈಗ 15ರಿಂದ 20 ನಿಮಿಷ ನೆನೆದಿದೆ. ನಂತರ ಇದನ್ನ ಬೀಜ ಇದೆಯಲ್ಲ ಅದನ್ನು ಸ್ವಲ್ಪ ತಗೊತಾ ಇದ್ದೀನಿ. ಆ ಬೀಜ ತಗೊಂಡ್ರೆ ಸ್ವಲ್ಪ ಕಹಿ ಅಂಶ ಎಲ್ಲ ಹೊರಟೋಗುತ್ತೆ. ನೆಕ್ಸ್ಟ್ ಇದನ್ನ ನೀರೆಲ್ಲ ತೆಗೆದು ಇನ್ನೊಂದು ಕ್ಲೀನಾಗಿರೋ ನೀರು ಸೇರಿಸ್ಕೊಂಡು ಕ್ಲೀನಾಗಿ ತೊಳ್ಕೊಂಡು ಇಟ್ಕೊಂಡಿದ್ದೀನಿ. ಉಪ್ಪು ನೀರನ್ನೆಲ್ಲ ತೆಗೆದು ಕ್ಲೀನಾಗಿರೋ ನೀರಲ್ಲಿ ತೊಳ್ಕೊಂಡು ಈ ಥರ ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಮಸಾಲೆನ ಸೇರಿಸ್ಕೊತಾ ಇದ್ದೀನಿ. ಒಂದು ಸ್ಪೂನ್ ದೊಡ್ಡ ಸ್ಪೂನ್ ಆಗುವಷ್ಟು ಅಚ್ಕಾರದ ಪುಡಿ, 1 ಚಿಕ್ಕ ಸ್ಪೂನಷ್ಟು ಅರಿಶಿಣ ಪೌಡರ್, 1 ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್, 2 ಸ್ಪೂನ್ ಆಗುವಷ್ಟು, ನಾನು ದೊಡ್ಡ ಸ್ಪೂನ್ ತಗೊಂಡಿದ್ದೀನಿ, ನೀವು 2 ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟು, 2 ಸ್ಪೂನ್ ಆಗುವಷ್ಟು ಕಾರ್ನ್ ಫ್ಲೋರು, 2 ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟನ್ನ ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ 1/4 ಸ್ಪೂನಷ್ಟು ಇಂಗು, ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನ್ ಆಗುವಷ್ಟು ಗರಂ ಮಸಾಲ ಪೌಡರ್ನ ಸೇರಿಸ್ಕೊಂಡು ಕೊನೆಯಲ್ಲಿ ಸ್ವಲ್ಪ ಜೀರಿಗೆನ ಸೇರಿಸ್ಕೊತಾ ಇದ್ದೀನಿ. ಅಷ್ಟು ಐಟಮ್ಸ್ನ ಹಾಕಿ ಚೆನ್ನಾಗಿ ಒಂದ್ಸರಿ ಡ್ರೈ ಮಿಕ್ಸ್ನ ಮಾಡ್ಕೊತಾ ಇದ್ದೀನಿ. ನೋಡಿ ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪನೇ ನನಗೆ ಎಷ್ಟು ಅವಶ್ಯಕತೆ ಇದೆಯೋ ನೀರು ಅಷ್ಟನ್ನ ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ನೀರನ್ನ ಸೇರಿಸ್ಕೊತಾ ಇದ್ದೀನಿ. ಚೆನ್ನಾಗಿ ಆ ಮಸಾಲೆ ಎಲ್ಲ ಹಾಗಲಕಾಯಿಗೆ ಹೊಂದ್ಕೊಳ್ಳೋ ಥರ ಗಟ್ಟಿಯಾಗಿ ಕಲಿಸ್ಕೋಬೇಕು. ನೋಡಿ ಈ ಥರ ಗಟ್ಟಿಯಾಗಿ ಕಲಿಸ್ಕೊಂಡು ಇದ್ದೀನಿ. ಆ ಮಸಾಲೆ ಎಲ್ಲ ಹಾಗಲಕಾಯಿಗೆ ಹೊಂದ್ಕೊಳ್ಳೋ ಥರ ಕಲಿಸ್ಕೊಂಡು ಒಂದು ಸೈಡಲ್ಲಿ ಎಣ್ಣೆ ಬಿಸಿ ಮಾಡಲು ಇಟ್ಕೊಂಡಿದ್ದೀನಿ. ನೋಡಿ ಈಗ ಎಣ್ಣೆ ಬಿಸಿಯಾಗಿದೆ. ಈಗ ಇದನ್ನ ಒಂದೊಂದೇ ಹಾಗಲಕಾಯಿನ ಸೇರಿಸ್ಕೊತಾ ಇದ್ದೀನಿ. ಎಣ್ಣೆ ಫುಲ್ ಬಿಸಿ ಕಾದ ನಂತರನೇ ಹಾಗಲಕಾಯಿನ ಸೇರಿಸ್ಕೊಳ್ಳಿ. ನೋಡಿ ಈಗ ಇದು ನೊರೆ ಬರ್ತಿದೆಯಲ್ಲ, ನೊರೆ ಕಡಿಮೆ ಆಗೋ ತನಕ ಮಗ್ಚಿ ಹಾಕ್ಕೋಬಾರ್ದು. ನೊರೆ ಕಡಿಮೆ ಆದಮೇಲೆ ಈ ಥರ ಒಂದು ಸರಿ ಮಗ್ಚಿ ಹಾಕ್ಕೊಂಡು
ಮತ್ತು ಪೂರ್ತಿ ನೊರೆ ಕಡಿಮೆ ಆದ ನಂತರ ಈ ಥರ ಪೂರ್ತಿ ನೊರೆ ಹೋದ್ಮೇಲೆ ನಮಗೆಲ್ಲ ಗೊತ್ತಾಗ್ಬಿಡುತ್ತದೆ ಕ್ರಿಸ್ಪಿಯಾಗಿರುತ್ತೆ ನೋಡಿ. ಈ ಥರ ಕ್ರಿಸ್ಪಿ ಆದ ನಂತರ ಇದನ್ನ ಪ್ಲೇಟ್ಗೆ ತಗೊತಾ ಇದ್ದೀನಿ. ಎಲ್ಲದನ್ನು ಉಳಿದಿರೋ ಎಲ್ಲದನ್ನು ಇದೇ ಥರ ಮಾಡಿಕೊಂಡು ಸರ್ವ್ ಮಾಡ್ಕೊತಾ ಇದ್ದೀನಿ ನೋಡಿ. ಇದನ್ನ ಮಕ್ಕಳಿಗೆ ಸಾಸ್ ಜೊತೆ ಸೇರಿಸಿ ತಿನ್ಸಿದ್ರೆ ಸಖತ್ ಟೇಸ್ಟಿಯಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.